ನ್ಯೂಸ್ 18 ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ಜಟ್ಲಾಕ್ ಪಬ್ನಲ್ಲಿ ಈ ಕಾಟೇರ ಮೂವಿಯ ಸಕ್ಸಸ್ ಪಾರ್ಟಿ ನಡೆಯಿತು. ಅಂದ್ರೆ ಜನವರಿ 3ನೇ ತಾರೀಕಿನಂದು ರಾತ್ರಿ ಶುರುವಾದಂತಹ ಪಾರ್ಟಿ ಜನವರಿ 4ನೇ ತಾರೀಕಿನಂದು ಬೆಳಗಿನ ಜಾವ ಕೂಡ ನಡೆದಿರುವಂತಹ ವಿಚಾರ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಈಗ ಆ ಒಂದು ಪ್ರಕರಣದಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಅದರಲ್ಲಿ ಅವತ್ತು ಯಾರೆಲ್ಲ ಈ ಒಂದು ಮಿಡ್ ನೈಟ್ ನಲ್ಲಿ ಪಾರ್ಟಿಯನ್ನ ಮಾಡಿದ್ರು ಅಂದ್ರೆ ಪೊಲೀಸರ ಒಂದು ಕಾಲಮಿತಿ ಇರುವಂತದ್ದು ರಾತ್ರಿ 1 ಗಂಟೆವರೆಗೂ ಕೂಡ ಅಷ್ಟೇ ಪಾರ್ಟಿಯನ್ನ ಮಾಡಬಹುದು ಅಂತ ಈಗಾಗಲೇ ಒಂದು ಪೊಲೀಸರು ಅನುಮತಿಯನ್ನ ಕೊಟ್ಟಿದ್ರು. ಆದ್ರೆ ಅವಧಿ ಕೂಡ ಅಷ್ಟೇ ಮೀರಿ ಪಾರ್ಟಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಒಂದು ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಎಫ್ಐಆರ್ ದಾಖಲಾದಂತಹ ಬೆನ್ನಲ್ಲೇ ಯಾರೆಲ್ಲ ಈ ಒಂದು ಬೆಳಗಿನ ಜಾವದವರೆಗೂ ಕೂಡ ಆ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅಂತವ್ರಿಗೆ ಈಗಾಗಲೇ ಒಂದು ನೋಟಿಸ್ ಅನ್ನ ಕೂಡ ಸರ್ವ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಒಂದು ಕಾಟೇರ ಚಿತ್ರದ ಟೀಮ್ ಕೂಡ ಇರುವಂತಹದ್ದು ಈಗಾಗಲೇ ಬಯಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಬೆಳಗಿನ ಜಾವದವರೆಗೂ ಕೂಡ ಪಾರ್ಟಿ ಮಾಡಿರುವಂತಹ ಒಂದು ಪ್ರಕರಣದಲ್ಲಿ ಈಗಾಗಲೇ ನಟ ದರ್ಶನ್ಗೂ ಕೂಡ ಈಗಾಗಲೇ ಒಂದು ನೋಟಿಸ್ ಅನ್ನ ಸರ್ವ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಡಾಲಿ ಧನಂಜಯ್ಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಿದರೆ, ನಟ ಚಿಕ್ಕಣ್ಣಗೂ ಕೂಡ ಈಗಾಗಲೇ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದರೆ, ಜೊತೆಗೆ ಪ್ರಮುಖವಾಗಿ ರಾಕ್ಲೈನ್ ವೆಂಕಟೇಶ್ ಆಗಿರ್ಬೋದು, ತರುಣ್ ಸುಧೀರ್, ಉಳಿದಂತ ಒಂದು 8 ಜನರಿಗೆ ಈಗಾಗಲೇ ನೋಟಿಸ್ ಅನ್ನ ಸರ್ವ್ ಮಾಡಿ ವಿಚಾರಣೆಗೆ ಹಾಜರಾಗುವಂತ ಈಗಾಗಲೇ ಒಂದು ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿರುವಂತಹ ಸುಬ್ರಹ್ಮಣ್ಯ ನಗರ ಪೊಲೀಸರು ಇವತ್ತು 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಒಂದು ಸೂಚಿಸಿತ್ತು. ಆದ್ರೆ ಯಾರು ಕೂಡ ಈಗ ಇದುವರೆಗೂ ವಿಚಾರಣೆಗೆ ಹಾಜರಾಗಿಲ್ಲ. ಬದಲಾಗಿ ಒಂದಷ್ಟು ಜನರು ಈಗಾಗಲೇ ವಿದೇಶದಲ್ಲಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಇದೆ. ಯಾಕಂದ್ರೆ ನಟ ದರ್ಶನ್ ಆಗಿರ್ಬೋದು, ರಾಕ್ಲೈನ್ ವೆಂಕಟೇಶ್, ಇನ್ನಿತರ ಏನು ಕಾಟೇರ ಚಿತ್ರದ ಟೀಮ್ ಇತ್ತು ದುಬೈನಲ್ಲಿ ಆ ಒಂದು ಕಾಟೇರ ಫಿಲಿಂ ನ ಪ್ರಮೋಷನ್ಗೆ ಅಂತ ಈಗಾಗಲೇ ದುಬೈನಲ್ಲಿ ಇದ್ದಾರೆ ಅನ್ನುವಂಥದ್ರ ಮಾಹಿತಿ ಇದೆ. ಆದ್ರೆ ಪೊಲೀಸರು ಕ್ಲಿಯರ್ ಕಟ್ ಆಗಿ ಹೇಳಿರುವಂತಹದ್ದು CRPC 160 ಅಡಿಯಲ್ಲಿ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಿದ್ದು ಖುದ್ದಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಅಂದ್ರೆ ಒಂದು ನೋಟಿಸ್ ನ ಪ್ರತಿ ಯಾವಾಗ ತಲುಪುತ್ತೋ ತಲುಪಿದಂತಹ ಬಳಿಕ ಖುದ್ದಾಗಿ ಸುಬ್ರಹ್ಮಣ್ಯ ನಗರ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಸುರೇಶ್ ಅವರ ಮುಂದೆಯೇ ವಿಚಾರಣೆಗೆ ಹಾಜರಾಗಿ ಅಂತ ನಿನ್ನೆ ಕೊಟ್ಟಿತ್ತು. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಬರೆಯೋದಕ್ಕೆ ಸೂಚನೆ ಕೂಡ ಕೊಟ್ಟಿದ್ರು. ಆದ್ರೆ ಯಾರು ಕೂಡ ಅಷ್ಟೇ ಸ್ಟೇಷನ್ಗೆ ಬಂದಿಲ್ಲ. ಬದಲಾಗಿ ಅವರ ವಕೀಲರ ಮುಖಾಂತರವಾಗಿ ಕೂಡ ಯಾವುದೇ ರೀತಿಯಂತ ಒಂದು ಮಾಹಿತಿಯನ್ನು ಕೂಡ ಪೊಲೀಸರ ಗಮನಕ್ಕೆ ತಂದಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಏನಾದ್ರು ಇವತ್ತು ವಿಚಾರಣೆಗೆ ಹಾಜರಾಗಿಲ್ಲ ಅಂದಂತ ಪಕ್ಷದಲ್ಲಿ ನಾಳೆ 2ನೇ ಒಂದು ನೋಟಿಸ್ ಅನ್ನು ಕೂಡ ಅಷ್ಟೇ ಕಳಿಸ್ತಾರೆ. ಅಂದ್ರೆ ನೋಟಿಸ್ ನಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂತಹ ಅಂಶಗಳೇನು ಅಂತಂದ್ರೆ 3ನೇ ತಾರೀಕು ಏನೊಂದು ಪಾರ್ಟಿನ ಜಟ್ಲಾಗ ಪಬ್ ನಲ್ಲಿ ಒಂದು ಪಾರ್ಟಿ ಆಗುತ್ತೆ. ಆ ಪಾರ್ಟಿ 4ನೇ ತಾರೀಕಿನಂದು ಬೆಳಗಿನ ಜಾವದವರೆಗೂ ಕೂಡ ಪಾರ್ಟಿ ಆಗುತ್ತೆ. ಆ ಪಾರ್ಟಿಯಲ್ಲಿ ನೀವು ಕೂಡ ಅಷ್ಟೇ ಖುದ್ದಾಗಿ ಅಲ್ಲಿ ಹಾಜರಾಗಿದ್ದು ಅದರ ಒಂದು ವಿಚಾರವಾಗಿ ನಮಗೆ ಮಾಹಿತಿ ಕೋರುವಂತೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದರೆ, ಪ್ರಮುಖವಾಗಿ ದರ್ಶನ್ಗೆ ಕೊಟ್ಟಂತ ನೋಟಿಸ್ ನಲ್ಲಿ ಕೂಡ ಅಷ್ಟೇ ದರ್ಶನ್ಗೆ ಕೊಟ್ಟಿರುವಂತಹದ್ದು 7ನೇ ತಾರೀಕಿನಂದು ನೋಟಿಸ್ ಅನ್ನ ಸರ್ವ್ ಮಾಡಿದರೆ 8ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಅದರಲ್ಲಿ ಜಟ್ಲಾಕ್ ಪಬ್ ನಲ್ಲಿ ನಡೆದಂತ ಒಂದು ಪಾರ್ಟಿಯಲ್ಲಿ ನೀವು ಕೂಡ ಅಷ್ಟೇ ಹಾಜರಾಗಿದ್ದು ನಮಗೆ ಮಾಹಿತಿ ಇದೆ. ನೀವು ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ಪಾರ್ಟಿಯಲ್ಲಿದ್ದಂತ ಕಾರಣಕ್ಕೋಸ್ಕರ ಆ ಪ್ರಕರಣದ ಸಂಬಂಧವಾಗಿ ನಾವು ಮಾಹಿತಿ ಬೇಕಾಗಿದ್ದು ನೀವು ವಿಚಾರಣೆಗೆ ಖುದ್ದು ಹಾಜರಾಗಬೇಕು ಅಂತೇಳಿ ಈ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಏನಾದ್ರೂ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನಂತ ಪಕ್ಷದಲ್ಲಿ ಪೊಲೀಸರ ಮುಂದಿನ ಕ್ರಮ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ನಾನು ಹೇಳ್ತೀನಿ. ಆದ್ರೆ ಮೊದಲನೇದಾಗಿ ಈಗಾಗಲೇ ಒಂದು ನೋಟಿಸ್ ಅನ್ನ ಸರ್ವ್ ಮಾಡ್ಕೊಂಡಿದ್ದಾರೆ CRPC 160 ಅಡಿಯಲ್ಲಿ. ಒಂದು ವೇಳೆ ನೋಟಿಸ್ಗೆ ಏನಾದರೂ ಸರಿಯಾದಂತ ಸಮರ್ಪಕವಾದಂತ ಉತ್ತರವನ್ನ ಕೊಟ್ಟಿಲ್ಲ ಅನ್ನಂತ ಪಕ್ಷದಲ್ಲಿ ಅಥವಾ ಅವರ ಪರ ವಕೀಲರಿಂದ ಏನಾದರೂ ಉತ್ತರವನ್ನು ಕೊಟ್ಟಿಲ್ಲ ಅನ್ನಂತ ಪಕ್ಷದಲ್ಲಿ ಪೊಲೀಸರು 2ನೇ ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡ್ತಾರೆ. ಜೊತೆಗೆ 3ನೇ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡ್ತಾರೆ. 3 ನೋಟಿಸ್ಗಳನ್ನು ಕೂಡ ಕೊಟ್ಟಂತಹ ವೇಳೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಉತ್ತರವನ್ನ ಇವರಿಗಿಂದ ಬಂದಿಲ್ಲ ಅನ್ನಂತ ವೇಳೆಯಲ್ಲಿ ಕೋರ್ಟ್ನ ಗಮನಕ್ಕೆ ತರ್ತಾರೆ. ಕೋರ್ಟ್ ನಲ್ಲಿ ಒಂದು NBW ಅಂದ್ರೆ ನಾನ್ ಬೇಲೇಬಲ್ ವಾರೆಂಟ್ ಅನ್ನ ಇಶ್ಯೂ ಮಾಡಿಸ್ಕೊಂತಾರೆ. ನಾನ್ ಬೇಲೇಬಲ್ ವಾರೆಂಟ್ ಇಶ್ಯೂ ಆದಂತಹ ಬಳಿಕ ಅವರೆಲ್ಲೇ ಇದ್ರೂ ಕೂಡ ಅಷ್ಟೇ ಅವರನ್ನ ಅರೆಸ್ಟ್ ಮಾಡಿಕೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಕೋರ್ಟ್ನ ಅನುಮತಿಯ ಮೇರೆಗೆ ಕರ್ಕೊಂಡು ಬಂದ್ಬಿಟ್ಟು ಸ್ಟೇಟ್ಮೆಂಟ್ ದಾಖಲು ಮಾಡುವಂತ ಒಂದು ಕೆಲಸಕ್ಕೂ ಕೂಡ ಅಷ್ಟೇ ಪೊಲೀಸರು ಮುಂದಾಗ್ತಾರೆ. ಸದ್ಯಕ್ಕೆ ಎಲ್ಲೋ ಒಂದು ರೀತಿ ತಾತ್ಕಾಲಿಕವಾಗಿ ಅವರಿಗೆ ಸಂಕಷ್ಟ ಇಲ್ಲ ಅಂದ್ರೂ ಕೂಡ ಅಷ್ಟೇ ವಿಚಾರಣೆಗೆ ಹಾಜರಾಗಿಲ್ಲ ಅಂದಂತ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ರೀತಿಯಂತ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಪೊಲೀಸರ ಇನ್ವೆಸ್ಟಿಗೇಷನ್ ಇರುವಂತಹದ್ದು ಈಗಾಗಲೇ ಆ ಒಂದು ಬೆಳಗಿನ ಜಾವದವರೆಗೂ ಕೂಡ ಪಾರ್ಟಿ ಮಾಡಿದ್ರಿ. ಯಾವ ರೀತಿಯಾದಂತಹ ಒಂದು ಪಾರ್ಟಿಯನ್ನ ಮಾಡಿದ್ರಿ? ಒಂದು ಪ್ರಮುಖವಾಗಿ ರೇವ್ ಪಾರ್ಟಿ ಏನಾದ್ರು ಅಲ್ಲಿ ನಡೀತಾ, ಅಥವಾ ಡ್ರಗ್ಸ್ ನ ಕನ್ಸ್ಯೂಮ್ ಮಾಡಿಕೊಂಡು ಡ್ರಗ್ಸ್ ನ ಪಾರ್ಟಿ ಏನಾದ್ರು ಮಾಡಿದ್ರ, ಅಥವಾ ಬರೀ ಒಂದು ಎಣ್ಣೆ ಪಾರ್ಟಿ ಏನಾದ್ರು ಆಯ್ತಾ ಅಂತ ಹೀಗೆ ಸಾಕಷ್ಟು ಅನುಮಾನಗಳು ಈಗ ಪೊಲೀಸರಿಗೆ ಇರುವಂತದ್ದು. ಆ ಅನುಮಾನಗಳೆಲ್ಲವನ್ನು ಕೂಡ ಅಷ್ಟೇ ಇವರು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ಟೇಟ್ಮೆಂಟ್ ನ ಪಡ್ಕೊಳ್ಬೇಕಾಗಿರುತ್ತೆ. ಈ ಒಂದು ಸ್ಟೇಟ್ಮೆಂಟ್ ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿರುವಂತಹದ್ದು. ಇದು ಒಂದು ಭಾಗ ಆದ್ರೆ ಇನ್ನೊಂದು ಪ್ರಮುಖವಾಗಿ ಸಿಸಿ ಕ್ಯಾಮೆರಾಗಳು. ಜಟ್ಲಾಕ್ ಪಬ್ ನಲ್ಲಿದ್ದಂತಹ ಕಂಪ್ಲೀಟ್ ಆದಂತಹ ಸಿಸಿ ಕ್ಯಾಮೆರಾದ ಒಂದು DVR ಅನ್ನು ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸರು ವಶಕ್ಕೆ ಪಡ್ಕೊಂಡು ಬಂದಿದ್ರು. ವಶಕ್ಕೆ ಪಡೆದು ಅದನ್ನ ಪರಿಶೀಲನೆ ಕೂಡ ಮಾಡಿದ್ರು. ಪರಿಶೀಲನೆ ಸಂದರ್ಭದಲ್ಲಿ ಇವರು ಉಲ್ಲಂಘನೆ ಮಾಡಿರುವಂತದ್ದು ಗೊತ್ತಾ, ಒಂದು ಅಬಕಾರಿ ಇಲಾಖೆಯ ಒಂದು ಗೈಡ್ಲೈನ್ಸ್ ಅನ್ನು ಉಲ್ಲಂಘನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಇವರು ಪೊಲೀಸರ ಒಂದು
ಕರ್ನಾಟಕ ಪೊಲೀಸ್ ಕಾಯ್ದೆಯ ಒಂದು ಉಲ್ಲಂಘನೆ ಕೂಡ ಮಾಡಿರುವಂತದ್ದು ಇಲ್ಲಿ ಬಯಲಾಗಿರುವಂತದ್ದು. ಯಾಕಂದ್ರೆ ಇವರು ಅರ್ಲಿ ಮಾರ್ನಿಂಗ್ ವರೆಗೂ ಕೂಡ ಅಷ್ಟೇ ಪಾರ್ಟಿ ಮಾಡಿರುವಂತದ್ದು, ಅದು ಸಿಸಿ ಕ್ಯಾಮೆರಾದಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಸಿಸಿ ಕ್ಯಾಮೆರಾದ ದೃಶ್ಯಾವಳಿಯನ್ನು ಇಟ್ಕೊಂಡು ಒಂದ್ ವೇಳೆ ಅವರು ಆರ್ಗ್ಯೂ ಮಾಡಬಹುದು, ನಾವು ಅಲ್ಲಿ ಇರಲಿಲ್ಲ, ಅಷ್ಟೊತ್ತರೂ ನಾವು ಇರಲಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಮೇನ್ ಆಗಿ ಸಿಸಿ ಕ್ಯಾಮೆರಾಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಅದನ್ನ ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಟೈಮ್ ನಲ್ಲಿ ಅವರು ಅಲ್ಲಿ ಇದ್ರು ಅನ್ನುವಂಥದ್ದಕ್ಕೂ ಕೂಡ ಅಷ್ಟೇ ವಿಡಿಯೋ ಎವಿಡೆನ್ಸ್ ಕೂಡ ಅಷ್ಟೇ ಈಗಾಗಲೇ ಪೊಲೀಸರ ಬಳಿ ಇರುವಂತದ್ದು. ಇದೆಲ್ಲ ಒಂದು ಕಡೆ ನಟ ಮತ್ತು ನಿರ್ಮಾಪಕರು ಮತ್ತು ಉಳಿದಂತ ಡೈರೆಕ್ಟರ್ಸ್ ಅನ್ನ ವಿಚಾರಣೆ ಮಾಡಲು ಈಗಾಗಲೇ ಸಿದ್ಧತೆಗಳನ್ನೇನೋ ಸುಬ್ರಹ್ಮಣ್ಯ ನಗರ ಪೊಲೀಸರು ಮಾಡ್ಕೊಂಡಿದ್ದಾರೆ. ಅವರು ವಿಚಾರಣೆಗೆ ಬರಬೇಕಾಗಿದೆ. ಇನ್ನೊಂದು ಪ್ರಮುಖವಾಗಿ ಪೊಲೀಸರ ವಿರುದ್ಧ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾದದ್ದಂತೆ ಏನು ಅಂತಂದ್ರೆ 3ನೇ ತಾರೀಕಿನಂದು ರಾತ್ರಿ ಮತ್ತು 4ನೇ ತಾರೀಕಿನಂದು ಅರ್ಲಿ ಮಾರ್ನಿಂಗ್ ವರೆಗೂ ಯಾರೆಲ್ಲ ಬಂದೋಬಸ್ಗಿದ್ರು ಅವರ ಮೇಲೆಯೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಠಾಣಾಧಿಕಾರಿಗಳಾಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಮತ್ತು 4 ಜನ ಪೇದೆಗಳಿಗೆ ಈಗಾಗಲೇ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಖುದ್ದಾಗಿ ಎಸಿಪಿ ಅವರ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಮಲ್ಲೇಶ್ವರಂ ಎಸಿಪಿ ಅವರು ಈ ಒಂದು ಪ್ರಕರಣದ ಕುರಿತಾಗಿ ಕೂಡ ಇನ್ವೆಸ್ಟಿಗೇಷನ್ ಈಗಾಗಲೇ ಮಾಡ್ತಾ ಇದ್ದಾರೆ. ಆ ಇನ್ವೆಸ್ಟಿಗೇಷನ್ ಅಲ್ಲಿ ಮೈನ್ ಆಗಿ ಪೊಲೀಸರ ನಿರ್ಲಕ್ಷ್ಯತೆ ಏನಾದರೂ ಇದೆಯಾ ಮತ್ತು ಪೊಲೀಸರು ಯಾಕೆ ರಾತ್ರಿ ಇಡೀ ಕೂಡ ಅಷ್ಟೇ ಪಾರ್ಟಿ ಆಗ್ತಿದ್ರು, ಆ ಒಂದು ಜೆಟ್ಲಾಗ್ ನ ಪಬ್ಗೆ ಹೋಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ವಿಚಾರಣೆ ಟೈಮ್ ನಲ್ಲಿ ಪೊಲೀಸರು ಹೇಳಿರುವಂತದ್ದು 12:45 ಮೊದಲನೇದಾಗಿ ಜೆಟ್ಲಾಗ್ ಪಬ್ಗೆ ಹೋಗ್ತೀವಿ, ಹೋಗಿ ಅವರಿಗೆ ವಾರ್ನ್ ಮಾಡ್ತೀವಿ, 1 ಗಂಟೆಗೆ ಎಲ್ಲಾ ಕಡೆನೂ ಕೂಡ ಕ್ಲೋಸ್ ಮಾಡಬೇಕು, ಅದರಂತೆ ನೀವು ಕೂಡ ಅಷ್ಟೇ ಕ್ಲೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಈ ಒಂದು ಟೈಮ್ ನಲ್ಲಿ ನಮ್ಮ ಜೊತೆ ವಾಗ್ವಾದವನ್ನ ಮಾಡ್ತಾರೆ, ಮುಚ್ಚಿರೋದಿಲ್ಲ. ಇದಾದಂತಹ ಬೆನ್ನಲ್ಲೇ ಮತ್ತೆ ನಾವು ಠಾಣೆಗೆ ವಾಪಸ್ ಬರ್ತೀವಿ. ವಾಪಸ್ ಬಂದಿದ್ದಂತ ಬಳಿಕ ಮತ್ತೆ 3 ಗಂಟೆಗೆ ನಾವು ಹೋಗ್ತೀವಿ. 3 ಗಂಟೆಗೆ ಹೋದಂತಹ ವೇಳೆಯಲ್ಲಿ ಅವರು ಪಾರ್ಟಿಯನ್ನ ಮಾಡ್ತಿದ್ರು. ಈ ಒಂದು ಕಾರಣಕ್ಕೋಸ್ಕರ ನಾವು ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಂತೀವಿ. ವಿಡಿಯೋ ರೆಕಾರ್ಡ್ ಆದಂತಹ ಬಳಿಕ ಅವ್ರ ಮೇಲೆ ಒಂದು ಕಾನೂನಾತ್ಮಕವಾಗಿ ಒಂದು ಕೇಸನ್ನ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಿದೀವಿ ಅಂತ. ಆದ್ರೆ ಇಲ್ಲಿ ಇನ್ನೊಂದು ಅನುಮಾನ ಮೂಡ್ತಿರುವಂತದ್ದು ಏನು ಅಂತಂದ್ರೆ 3:15 ಪೊಲೀಸರು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಎಫ್ಐಆರ್ ಅಲ್ಲಿ ಮೆನ್ಷನ್ ಆಗಿದೆ. 5:15 ನಟರು, ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಕೂಡ ಅಷ್ಟೇ ಆ ಒಂದು ಪಬ್ ನಿಂದ ಹೊರಗಡೆ ಬರ್ತಾರೆ. ಅದರ ಒಂದು ಸಿಸಿ ಕ್ಯಾಮೆರಾ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಹಾಗಾದ್ರೆ ಪೊಲೀಸರು 3:15 ಹೋಗ್ತಾರೆ, 5:15 ಅವರು ವಾಪಸ್ ಬರ್ತಾರೆ. 2 ಗಂಟೆಗಳ ಕಾಲಾವಧಿಯಲ್ಲಿ ಏನಾಯ್ತು? ಅಲ್ಲಿವರೆಗೂ ಅವರು ಪಾರ್ಟಿ ಮಾಡ್ತಾನೆ ಇದ್ರ ಅಂದ್ರೆ ಪೊಲೀಸರು 3:15 ಹೋಗಿದ್ರು ಕೂಡ ಅಷ್ಟೇ ಅವರು ಪಾರ್ಟಿಯಿಂದ ಇದ್ದಿರ್ಲಿಲ್ವಾ? ಹಾಗಾದ್ರೆ ಪೊಲೀಸರ ನಿರ್ಲಕ್ಷ್ಯತೆಯಲ್ಲಿ ಏನ್ ಮಾಡಿದ್ರು? ಪೊಲೀಸರು ಸರಿಯಾದಂತಹ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಲ್ವಾ? ಸರಿಯಾದ ರೀತಿಯಲ್ಲಿ ಅವರಿಗೆ ವಾರ್ನ್ ಮಾಡಲು ಕಳಿಸುವಂತ ಒಂದು ಕೆಲಸ ಮಾಡಿಲ್ವಾ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಇರುವಂತಹ ಒಂದಷ್ಟು ಅನುಮಾನಗಳು. ಈ ಎಲ್ಲಾ ಅನುಮಾನದ ದೃಷ್ಟಿಯಿಂದ ಸದ್ಯಕ್ಕೆ 2 ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಿದೆ. ಒಂದು ಆ ಒಂದು ಜೆಟ್ಲಾಗ್ ಪಬ್ ನಲ್ಲಿ ಓವರ್ ನೈಟ್ ಅಂದ್ರೆ ಅವಧಿಗೂ ಮೀರಿ ಯಾರೆಲ್ಲ ಒಂದು ಚಿತ್ರನಟರು ಅಲ್ಲಿ ಭಾಗಿಯಾಗಿ ಪಾರ್ಟಿಯನ್ನ ಮಾಡಿದ್ರು ಅವ್ರದ್ದು ಒಂದು ಇನ್ವೆಸ್ಟಿಗೇಷನ್ ಒಂದಾಯಾಮದಲ್ಲಿ ಆಗ್ತಿದ್ರೆ, 50 ರಾತ್ರಿ ಪಾಳಿಯಲ್ಲಿ ಕೆಲಸಕ್ಕಿದ್ದಂತಹ ಪೊಲೀಸರನ್ನ ಎಸಿಪಿ ಅವರ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ, ಒಂದು ವೇಳೆ ಪೊಲೀಸರ ಒಂದು ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪ ಏನಾದರೂ ಕಂಡು ಬಂದಂತ ವೇಳೆಯಲ್ಲಿ ಶಿಸ್ತು ಕ್ರಮವನ್ನು ಕೂಡ ಅಷ್ಟೇ ಮಾಡ್ತೀವಿ ಅಂತ ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಇನ್ನೊಂದೆಡೆ ಆ ಒಂದು ನಟ ಮತ್ತು ನಿರ್ದೇಶಕ ನಿರ್ಮಾಪಕರೇನಿದ್ದಾರೆ ಅವರನ್ನ ವಿಚಾರಣೆಗೊಳಪಡಿಸಿ ಅಲ್ಲಿ ಏನಾದ್ರೂ ನಮಗೆ ಬೇರೆ ರೀತಿಯಾದಂತಹ ಒಂದು ಎವಿಡೆನ್ಸ್ ಆಗಿರ್ಬೋದು, ಈ ಬೇರೆ ರೀತಿಯಂತ ಸ್ಟೇಟ್ಮೆಂಟ್ ಆಗಿರ್ಬೋದು ಸಿಕ್ಕಂತ ವೇಳೆಯಲ್ಲಿ ಅದರ ಒಂದು ಮುಂದುವರೆದ ಭಾಗವಾಗಿ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅನ್ನುವಂಥದ್ದು ಈಗಾಗಲೇ ಪೊಲೀಸರು ಹೇಳ್ತಿದ್ರೆ. ಒಟ್ನಲ್ಲಿ ಸದ್ಯಕ್ಕೆ ನೋಟಿಸ್ ಅನ್ನೇನು ದರ್ಶನ್ ಸೇರಿದಂತೆ 8 ಜನಕ್ಕೆ ಇಶ್ಯೂ ಆಗಿದ್ದು ಅವರು ವಿಚಾರಣೆಗೆ ಹಾಜರಾದಂತ ಬಳಿಕ ಮುಂದೆ ಯಾವ ಒಂದು ಹಂತದಲ್ಲಿ ಮತ್ತು ಯಾವ ಒಂದು ಆಯಾಮದಲ್ಲಿ ಒಂದು ಇನ್ವೆಸ್ಟಿಗೇಷನ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗಿರುತ್ತೆ.